ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಸ್ಪೆಷಲ್ ಮೂವಿ ರಿವ್ಯೂಗೆ ಸ್ವಾಗತ. ನಾನು ಸ್ವಾತಿ ಸಾಲೆನ್. ಈಗಷ್ಟೇ ಒಂದು ಟ್ರೈಲರ್ ನೋಡ್ಕೊಂಡು ಬಂದೆ. ಸೊ ಗೊತ್ತಿರುತ್ತೆ ಇವತ್ತು ಯಾವ ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಅನ್ನೋದು. ಸೊ ದುರಂಧರ್ 2ನ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಟ್ರೈಲರ್ ನೋಡಿದಾಗ ನನ್ಗೆ ಅನ್ಸಿದ ಪ್ರಕಾರ ಯಾಕೋ ಅಷ್ಟೊಂದು ಕನ್ವಿನೆಂಟ್ ಆಗಿ ಇರಲಿಲ್ಲ ಅಂತ ನನ್ನ ಪ್ರಕಾರ. ಸೊ ಅವ್ರ ಅಭಿಮಾನಿಗಳಿಗೆ ಅದು ತುಂಬಾ ಇಷ್ಟ ಆಗಿರ್ಬೋದು, ಬಟ್ ನಂಗೆ ಯಾಕೋ ಫಸ್ಟ್ ಅಂದ್ರೆ ದುರಂಧರ್ 1ಗೆ ಇದ್ದಂತಹ ಟ್ರೈಲರ್ ಒಂದು ಕ್ರೇಜ್ ಏನಿದೆ ಇದಕ್ಕೆ ಅಷ್ಟೊಂದು ಪಾಪ್ಯುಲಾರಿಟಿ ಸಿಕ್ಕಲ್ಲ, ಅಥವಾ ಏನೋ ಒಂಥರ ಬೇಕಿತ್ತು, ಇನ್ನೂ ಏನೋ ಬೇಕಿತ್ತು ಅನ್ನೋ ರೀತಿಯಲ್ಲಿ ನಂಗೆ ಫೀಲ್ ಕೊಡ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಆ ಟ್ರೈಲರ್ ಏನ್ 3 ನಿಮಿಷ ಇದೆಯೋ ಅದ್ರಲ್ಲಿ ಫುಲ್ ಎಲ್ಲ ಕೂಡ ಆಕ್ಷನ್ಗಳೇ ಆಗಿರುತ್ತೆ. ಫುಲ್ ರಕ್ತ ಆಗಿರ್ಬೋದು, ಅದೆಲ್ಲ ಫುಲ್ ಆಕ್ಷನ್ ಕಟ್ಗಳೇ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಏನು ಹಿಂಟ್ ಕೂಡ ಕೊಡ್ತಾ ಇರ್ಲಿಲ್ಲ. ಈಗ ನೆಕ್ಸ್ಟ್ ಈಗ ಸಿನಿಮಾ ಬಂದಾಗ ಕೆಲವೊಂದು ಚೂರಾದ್ರೂ ಹಿಂಟ್ ಕೊಟ್ಟಿರ್ತಾರೆ, ಬಟ್ ಇದ್ರಲ್ಲಿ ಹಿಂಟ್ ಕೊಟ್ಟಿಲ್ಲ, ಅದೇ ಸಸ್ಪೆನ್ಸ್ ಅಂತ ಹೇಳ್ಬೋದು. ಬಟ್ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಇನ್ನೇನೋ ಬೇಕಿತ್ತು ಅನ್ನೋ ಫೀಲ್ ಕೂಡ ಕೊಡ್ತಾ ಇದ್ವಿ. ಯಾಕಂದ್ರೆ ಫಸ್ಟ್ ಇಂದನೂ ಲಾಸ್ಟ್ ತನಕ ಈ ಮೂವಿ ಕೂಡ ಅಷ್ಟೇ, ಅದ್ರ ಟೈಮ್ ಸೆನ್ಸ್ ಆಗಿರ್ಬೋದು 4 ಗಂಟೆಗಳ ಮೂವಿ, ಅದ್ರ ಒಂದು ಟ್ರೈಲರ್ 3 ನಿಮಿಷ ಇದೆ. ಸೊ ಈ 3 ನಿಮಿಷದಲ್ಲಿ ಫುಲ್ ನಮ್ಗೆ ಆಕ್ಷನ್ಗಳೇ ಕಾಣಿಸಿದ್ ಹೊರತು ಬೇರೆ ಎಲ್ಲೋ ಕಡೆ ಒಂದು ಅಲ್ಪ ಸ್ವಲ್ಪದಲ್ಲಿ ಹಾಡಾಗಿರ್ಬೋದು ಅಥವಾ ಅವ್ರ ಸೆಲೆಬ್ರೇಷನ್ ಅಂತಾರ ಫೆಸ್ಟಿವಲ್ ರೀತಿಯಲ್ಲಿ ಏನೋ ಒಂದ್ ಸ್ವಲ್ಪ ಕಾಣಿಸಿದ ಹೊರತು ಬೇರೆ ಎಲ್ಲೂ ಕಡೆ ಏನೋ ಒಂದು ಕ್ಲೂ ಆಗಿರ್ಬೋದು ಅಥವಾ ಏನೇ ಒಂದು ಕಾಣಿಸ್ಕೊಂಡಿಲ್ಲ. ಈಗ ಫಸ್ಟ್ ಅಲ್ಲಿ ಆದ್ರೆ ಒಂದು ಚೂರು ಅದರಲ್ಲಿ ಸಾಂಗ್ಗಳಾಗಿರ್ಬೋದು, ಈ ಹಿಂದೆ ಸಾಂಗ್ಗಳು ಕೂಡ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಕೂಡ ಆಗಿತ್ತು. ಸೊ ಹಾಗಾಗಿ ಈ ಒಂದು ಟ್ರೈಲರ್ ನೋಡಿದಾಗ ಎಲ್ಲೂ ಹಾಗೆ ಕಾಣಿಸ್ಕೊಳ್ಳಿಲ್ಲ. ಮತ್ತೆ ಇದು ಹಂಜಾಲಿ ಮಜಾಲಿ ಅನ್ನೋದು ಈ ಹೆಸರಿಟ್ಕೊಂಡು ಅವ್ನು ಯಾಕೆ ಬರ್ತಾನೆ, ಈ ಹೆಸರಿಟ್ಕೊಂಡಾದ್ಮೇಲೆ ಯಾಕೆ ಇದಕ್ಕಿಂತ ಮುಂಚೆ ಅವ್ನು ಏನಾಗಿದ್ದ ಅನ್ನೋದು ಕೂಡ ಇದರಲ್ಲಿ ತೋರಿಸ್ಲಿಲ್ಲ. ಬಟ್ ಅಷ್ಟೊಂದು ಕ್ಲಿಯರ್ ಆಗಿ ತೋರಿಸಿಲ್ಲ. ಆದ್ರೂ ಕೂಡ ಜಸ್ಕಿರಾಜ್ ಸಿಂಗ್ ಅನ್ನೋ ಒಂದು ಪಾತ್ರ ಏನಿದೆ ಇದ್ರಲ್ಲಿ ಎಂಟ್ರಿ ಆಗುತ್ತೆ. ಸೊ ಹಾಗಾಗಿ ಜಸ್ಕಿರಾಜ್ ಸಿಂಗ್ಗೆ ಹಂಜಾಲಿ ಮಜಾಲಿ ಆಗಿರೋದು, ಇವನ ಪಾತ್ರವನ್ನೇ ಅಂದ್ರೆ ಈ ಒಂದು ಪಾತ್ರ ಮಾಡೋಕ್ಕಿಂತ ಮುಂಚೆ ಆತ ಏನಾಗಿದ್ದ ಅಥವಾ ಆತನ ಹಿನ್ನೆಲೆ ಏನು ಅನ್ನೋದು ಜಸ್ಕಿರಾಜ್ ಸಿಂಗ್ ಅನ್ನೋ ಈ ಪಾತ್ರದಲ್ಲಿ ಇರುತ್ತೆ ಅನ್ಸುತ್ತೆ. ಯಾಕಂದ್ರೆ ಒಬ್ಬ ಗಲ್ಲು ಶಿಕ್ಷೆ ಆದವನು ಈ ತರ ಒಂದು ರಿವೆಂಜ್ ಅನ್ನ ಇಟ್ಕೊಂಡಾಗಿರ್ಬೋದು, ಈ ತರ ಒಂದು ಬರಕ್ಕೆ ಏನಾದ್ರು ಕಾರಣ ಇದ್ದಿರ್ಬೇಕಲ್ಲ. ಈಗ ನಾವು 1 ನೋಡಿದಾಗ ಇದರಲ್ಲಿ ಈ ಒಂದು ಟ್ರೈಲರ್ ಅಲ್ಲಿ ಏನಿದೆ ದುರಂಧರ್ ರಿವೆಂಜ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ರಿವೆಂಜ್ ಅನ್ನ ಮಾಡ್ಕೊಳ್ಳೋಕೋಸ್ಕರ ಏನಿರ್ಬೋದು, ಯಾಕೋಸ್ಕರ ರಿವೆಂಜ್ ಅನ್ನ ಮಾಡ್ಕೋತಾನೆ, ಯಾಕಂದ್ರೆ ನಮ್ಮ ಭಾರತೀಯ ಸೇನೆಗಿರುವಂತಹ ಒಂದೊಂದು ಶಕ್ತಿ ಆಗಿರ್ಬೋದು ಅಥವಾ ಭಾರತೀಯ ಸೇನೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಪವರ್ ಈ ವ್ಯಕ್ತಿಗೆ ಹೇಗೆ ಸಿಕ್ತು, ಈತ ಹೇಗೆ ಪಾಕಿಸ್ತಾನಕ್ಕೆ ಹೋಗ್ತಾನೆ, ಅಲ್ಲಿ ಹೇಗೆ ಆ ತರ ಒಂದು ಸ್ಪೈ ಮಾಡೋದಾಗಿರ್ಬೋದು, ಯಾಕೆ ಮಾಡ್ತಾನೆ ಅಂದ್ರೆ ಅವ್ನಿಗೆ ಅಷ್ಟೊಂದು ಏನ್ ರಿವೆಂಜ್ ಇತ್ತು ಅನ್ನೋದು ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿರಲಿಲ್ಲ. ಯಾಕಂದ್ರೆ ಆತರ ಹಿನ್ನೆಲೆ ಏನು, ಅವನು ಯಾಕೆ ಆತರ ಮಾಡ್ತಿದ್ದ ಅನ್ನೋದು ಗೊತ್ತಿರ್ಲಿಲ್ಲ. ಬಟ್ ಈಗ ಈ ಒಂದು ಟ್ರೈಲರ್ ನೋಡಿದಾಗ ಓಕೆ ಗೊತ್ತಾಗ್ತಿದೆ, ಅಂದ್ರೆ ಸ್ವಲ್ಪ ಅವನ ಹಿನ್ನೆಲೆ ಬೇರೆನೇ ಇತ್ತು. ಬಟ್ ಅವನಿಗೆ ಏನೋ ಒಂದ್ ಕಡೆ ಏನೋ ಒಂದು ಟ್ರಿಗರ್ ಆಗಿರ್ಬೋದು ಅಥವಾ ಏನೋ ಒಂದು ಪಾಯಿಂಟ್ ಅಲ್ಲಿ ಆತನಿಗೆ ಒಂದು ದ್ವೇಷವನ್ನು ಹುಡ್ಕೊಂಡಿರ್ಬೋದು. ಹಾಗಾಗಿ ಜಸ್ಕಿರಾಜ್ ಸಿಂಗ್ ಅನ್ನೋದು ಒಂದು ವ್ಯಕ್ತಿಯನ್ನ ಸೊ ಹೇಗೆ ಅವನು ಹಂಜಾಲಿ ಮಜಾಲಿ ಆಗ್ತಾನೆ ಅನ್ನೋದೊಂದು ಒಂದು ಕತೆ ಇರ್ಬೋದು, ಆ ಒಂದು ಸ್ಟೋರಿ ಇದ್ರಲ್ಲಿ ಅಡಗಿರ್ಬೋದು. ಬಟ್ ಆತನ ಒಂದು ಫೈಟಿಂಗ್ ಸೆನ್ಸ್ ಆಗಿರ್ಬೋದು ಅಥವಾ ರಣವೀರ್ ಸಿಂಗ್ ಅವರ ಒಂದು ನಟನೆ ಅಂತ ಹೇಳ್ಬೇಕು, ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ಆಕ್ಟಿಂಗ್ ಕೂಡ ಮಾಡ್ತಾರೆ. ಬಟ್ ಇದ್ರಲ್ಲಿ ಕೂಡ ಅಷ್ಟೇ ಅವರು ತುಂಬಾ ಚೆನ್ನಾಗಿ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಆದ್ರೂ ಎಲ್ಲೋ ಒಂದು ಕಡೆ ಏನೇನೋ ಬೇಕಿತ್ತು ಅನ್ನೋ ರೀತಿಯಲ್ಲಿ ಫೀಲ್ ಕೊಡ್ತು. ಯಾಕಂದ್ರೆ ಆಕ್ಷನ್ ಕಟ್ಗಳಾಗಿರ್ಬೋದು ಅಥವಾ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಗಳಾಗಿರ್ಬೋದು, ಆ ಒಂದು ಡೈರೆಕ್ಷನ್ ಆಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ ಕ್ವಾಲಿಟಿ ವೈಸ್ ಅಂತೂ ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ಫುಲ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಎಲ್ಲೋ ಫುಲ್ ಆಕ್ಷನ್ ಕಟ್ಗಳಾಗಿರ್ಬೋದು ಅಥವಾ ರಕ್ತಪಾತಗಳಾಗಿರ್ಬೋದು ಇಂಥದ್ದೇ ಸೀನ್ ಅನ್ನ ನಾವು ನೋಡ್ತಾ ಇದ್ವಿ. ಎಲ್ಲೋ ಒಂದ್ ಕಡೆ ಬೇರೆ ಏನು ಹೀರೋಯಿನ್ ಆಗಿರ್ಬೋದು ಈ ತರ ಒಂದು ಯಾವ್ದು ಕೂಡ ಕ್ಲೂ ಕೊಟ್ಟಿಲ್ಲ. ಬಟ್ ಅದ್ರಲ್ಲಿ ಒಬ್ರು ಲೇಡಿ ಕಾಣಿಸ್ಕೊತಿದ್ರೆ ಅವ್ರೇನ ಹೀರೋಯಿನ್ ಅದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಈಗ ಟಾಕ್ಸಿಕ್ ಗೆ ಟಕ್ಕರ್ ಕೊಡ್ಲಿಕ್ಕೆ ಇದ್ದಂತಹ ಈ ಸಿನಿಮಾ ಈಗ ಬೇಗನೆ ರಿಲೀಸ್ ಆಗ್ತಾ ಇದೆ. ಸೊ ಟಾಕ್ಸಿಕ್ ಇನ್ನೂ ಕೂಡ ಮುಂದಕ್ಕೆ ಹೋಗಿದೆ. ಸೊ ನಂಗೇನು ಟಾಕ್ಸಿಕ್ ಮತ್ತೆ ಇದ್ರ ಒಂದು ಟ್ರೈಲರ್ ಅನ್ನ ನೋಡಿದಾಗ ಇದಕ್ಕಿಂತ ಎಷ್ಟೋ ಟಾಕ್ಸಿಕ್ ಬೆಟರ್, 100% ಬೆಟರ್ ಅಂತಾನೆ ಅನಿಸುತ್ತೆ. ಯಾಕಂದ್ರೆ ಇದ್ರ ಟ್ರೈಲರ್ ಗಿಂತಲೂ ಆ ಟ್ರೈಲರ್ ತುಂಬಾ ಚೆನ್ನಾಗಿದೆ. ಟಾಕ್ಸಿಕ್ ಮೂವಿ ಟ್ರೈಲರ್ ತುಂಬಾ ಚೆನ್ನಾಗಿದೆ. ಬಟ್ ಇದು ಚೆನ್ನಾಗಿದೆ, ಆದ್ರೆ ಎಲ್ಲೋ ಒಂದ್ ಕಡೆ ಇನ್ನೇನೋ ಬೇಕಿತ್ತು ಅನ್ನೋ ಫೀಲ್ ಕೊಡ್ತಾ ಇತ್ತು. ಆಮೇಲೆ ಇದ್ರಲ್ಲಿ ಏನು ಕೂಡ ಅಷ್ಟೊಂದು ಕ್ಲಾರಿಟಿ ವೈಸ್ ಆಗಿರ್ಬೋದು, ಸುಮ್ಮನೆ ಏನೋ ಒಂದು ಕ್ಲಿಪ್ ಹಾಕಿದ ರೀತಿ ನನ್ನ ಫೀಲ್ ಆಯ್ತು. ಅಂದ್ರೆ ಏನೋ ಒಂದು ಕ್ಲಿಪ್ ಹಾಕ್ತಾ ಹೋದ್ರು, ಅಲ್ಲೇನೋ ಟ್ರೈಲರ್ ಇತ್ತು, ಅದು ಅಂದ್ರೆ ಏನೋ ಒಂದು ಟ್ರೈಲರ್ ಅನ್ನ ರಿಲೀಸ್ ಮಾಡಬೇಕು ಅಥವಾ ಇನ್ನೇನೋ ಒಂದು ತುಂಬಿಸ್ಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದು ಕ್ಲಿಪ್ಸ್ ಗಳನ್ನ ಹಾಕಿದ್ದಾರೆ ಅಂತ ನಂಗೆ ಫೀಲ್ ಆಗಿದೆ ಪರ್ಸನಲಿ. ಸೊ ಇನ್ನು ಕೆಲವೊಂದು ಸೀನ್ಗಳ ಓಕೆ ಅಂತ ಅನಿಸ್ತಾ ಇತ್ತು. ಆಮೇಲೆ ಅದರಲ್ಲಿ ಬಂದಿರುವ ಪಾತ್ರಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಅದಕ್ಕೊಂದು ತೂಕವನ್ನ ಕೊಟ್ಟಿದ್ದಾರೆ. ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಎಲ್ಲೋ ಒಂದ್ ಕಡೆ ಪಾತ್ರ ಆಗಿರ್ಬೋದು ಅಥವಾ ಒಂದು ಪಾರ್ಟ್ ಅನ್ನ ಡಿವೈಡ್ ಮಾಡ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಎಡವಿದ್ರ ಏನು ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಆ ಸೀಕ್ವೆನ್ಸ್ ಗಳಾಗಿರ್ಬೋದು, ಈಗ ಲವ್ ಸೀಕ್ವೆಲ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಪಾರ್ಟ್ ಆಗಿರ್ಬೋದು ಅಲ್ಲಿ ಏನು ಕಾಣಿಸ್ಕೊಂಡಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕನೂ ಏನಾಗಿತ್ತು, ಫುಲ್ ಆಕ್ಷನ್ ಕಟ್ಗಳಾಗಿತ್ತು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನೋಡೋರ್ಗೆ ಈ ಟ್ರೈಲರ್ ನೋಡೋರ್ಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಬೋರ್ ಆಗೋ ರೀತಿಯಲ್ಲಿ ಫೀಲ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದಕ್ಕಿಂತ ಟಾಕ್ಸಿಕಲ್ ಆದ್ರೆ ಆ ಒಂದು ಕ್ಲಿಪ್ಸ್ ಗಳು ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ಒಂದು ಕ್ಷಣ ಏನಾಗ್ತಿದೆ ಅನ್ನೋದನ್ನು ಕೂಡ ನಮ್ಗೆ ಫೀಲ್ ಮಾಡೋಕ್ಕೂ ಅಷ್ಟು ಟೈಮ್ ಸಿಗ್ತಾ ಇರಲಿಲ್ಲ. ಬಟ್ ಇದ್ರಲ್ಲಿ
ಆ ಕ್ಲಿಪ್ ಅನ್ನ ನಾವು ನೋಡೋಕ್ಕೂ ಸಾಕಾಗ್ತಿಲ್ಲ. ಆಮೇಲೆ ಅದ್ ಏನು ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋ ಒಂದು ಅರ್ಥ ಮಾಡ್ಕೊಳ್ಳೋಷ್ಟು ಟೈಮ್ ಕೂಡ ಇಲ್ಲಿ ಕೊಟ್ಟಿಲ್ಲ ಅನ್ನೋ ಒಂದು ರೀತಿಯಲ್ಲಿ ನಂಗೆ ಫೀಲ್ ಆಯ್ತು. ಸೊ ಹಾಗಾಗಿ ದುರಂಧರ್ ಟ್ರೈಲರ್ ಓಕೆ ಇದೆ, ಬಟ್ ನಂಗೆ ಇದರಲ್ಲಿ ಟಾಕ್ಸಿಕ್ ಮತ್ತೆ ದುರಂಧರ್ ಅಲ್ಲಿ ಟ್ರೈಲರ್ ಅನ್ನ ಕಂಪೇರ್ ಮಾಡಿದ್ರೆ ನಂಗೆ ಟಾಕ್ಸಿಕ್ ಟ್ರೈಲರ್ ತುಂಬಾನೇ ಓಕೆ ಅಂತ ಅನಿಸ್ತಾ ಇದ್ದು. ಸೊ ನಿಮ್ಗೆ ಯಾವ ಟ್ರೈಲರ್ ಅಂದ್ರೆ ದುರಂಧರ್ 2 ಇಷ್ಟ ಆಯ್ತಾ ಅಥವಾ ಟಾಕ್ಸಿಕ್ ನ ಟ್ರೈಲರ್ ಇಷ್ಟ ಆಯ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.